ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಇವತ್ತಿಗೆ 999 ದಿನಗಳು ಕಳೆದು 1000 ದಿನಗಳು ಪೂರೈಕೆ ಆಗಿದ್ದಾವೆ. ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮ ನಡೀಬೇಕಾಗಿತ್ತು. ನಾಳೆ 1001ನೇ ದಿನಕ್ಕೆ 1000 ದಿನಗಳ ಸಂಭ್ರಮದ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. 13ರಂದು ಪ್ಲಾನ್ ಆಗಿತ್ತು, ಅದನ್ನು 14ಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ರು. ಅದರ ಪ್ರಕಾರವಾಗಿ ನಾಳೆ ಕಾರ್ಯಕ್ರಮ ನಡೆಯುತ್ತೆ. ಆದರೆ ಸರ್ಕಾರಕ್ಕೆ 1000 ದಿನ ಪೂರೈಸಿರ್ತಕ್ಕಂತಹ ಸಂದರ್ಭದಲ್ಲೇನೆ ಖುಷಿ ಮಾತ್ರ, ಸಂಭ್ರಮ ಇದ್ದಲ್ಲಿ ಯಾವುದೇ ರೀತಿಯಾದಂಥ ಅಪನಂಬಿಕೆಗಳಿಗಾಗಲಿ ಅಥವಾ ಯಾವುದೇ ರೀತಿಯಾದಂಥ ಅನುಮಾನಗಳಿಗಾಗಲಿ ಅಥವಾ ಯಾವುದೇ ರೀತಿಯಾದಂಥ ಆರೋಪಗಳಿಗಾಗಲಿ ಅವಕಾಶನೇ ಇರಬಾರ್ದಾಗಿತ್ತು. ಕರ್ನಾಟಕದ ಜನ ಬಯಸುವುದು ಕೂಡ ಸಾಮಾನ್ಯವಾಗಿ ಅಂಥದ್ದನ್ನೇ. ಆದರೆ ಇಲ್ಲಿ 1000 ದಿನ ಸರ್ಕಾರ ಪೂರೈಸ್ತಾ ಇರುವ ಸಂದರ್ಭದಲ್ಲೇ ಸಮಸ್ಯೆಗಳ ಸುರಿಮಳೆ ಆಗ್ತಾ ಇದೆ. ಜೊತೆಯಲ್ಲೇ ಕೂತಿರ್ತಾರೆ, ಆದರೆ ಪರಸ್ಪರ ಮಾತಾಡ್ಕೊಳ್ಳೋದಿಲ್ಲ. ಚುನಾವಣೆ ಸಂದರ್ಭಗಳಲ್ಲಿ ಒಗ್ಗಟ್ಟಾಗಿದ್ದಂಥವರು ಈಗ ಅಧಿಕಾರದ ಗದ್ದುಗೆಯಲ್ಲಿ 1000 ದಿನ ಪೂರೈಸುವ ಸಂದರ್ಭದಲ್ಲಿ ದೂರ ಆದಂತೆ ಕಾಣ್ತಾ ಇದ್ದಾರೆ. 1000 ದಿನವನ್ನ ಸರ್ಕಾರ ಪೂರೈಸಿದೆ, ಸಮಸ್ಯೆಗಳ ಸುರಿಮಳೆ ಶುರುವಾಗಿದೆ. 1000 ದಿನಗಳ ಜೋಡೆತ್ತು ಈ ಜೋಡೆತ್ತಿನ ಮುಂದಿದೆಯಾ ಆಪತ್ತು ಅನ್ನುವಂತಹ ಪ್ರಶ್ನೆಯೂ ಇದ್ದಿದೆ. ಶಿವಕುಮಾರ್ ದೆಹಲಿ ಪ್ರವಾಸದ ಬೆನ್ನಲ್ಲೇ ನಾನಾ ರೀತಿಯಾದಂತಹ ಲೆಕ್ಕಾಚಾರಗಳು ಸಾಗಿದ್ದಾವೆ. ಇಲ್ಲಿ ಒಂದೆರಡಕ್ಕೆ ಸೀಮಿತ ಆಗಿಲ್ಲ, ಬಹಳಷ್ಟು ಅನುಮಾನಗಳಿದ್ದಾವೆ, ಬಹಳಷ್ಟು ಲೆಕ್ಕಾಚಾರಗಳಿದ್ದಾವೆ. ಯಾವ ಸ್ವರೂಪದಲ್ಲಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇದೆ. ರಾಜ್ಯದಲ್ಲಿ ಸರ್ಕಾರ ನಡೀತಾ ಇರುವಂತಹ ರೀತಿಯನ್ನು ಗಮನಿಸ್ತಾ ಹೋದಾಗ ಯಾಕಿಷ್ಟು ಅಪನಂಬಿಕೆ ಅಥವಾ ಅನುಮಾನ ಅನ್ನುವಂತಹ ಅಂಶಗಳು ಇದ್ದೇ ಇದ್ದಾವೆ. ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಜೊತೆಯಲ್ಲೇ ಕೂತ್ಕೊಂಡಿದ್ರು. ಆದರೆ ಇಬ್ಬರ ನಡುವೆ ಯಾವುದೇ ಮಾತುಕತೆ ನಡೆದಿಲ್ಲ ವೇದಿಕೆಯಲ್ಲಿ. ಹಾಗೆಂತೇಳಿ ಒಬ್ಬರ ಮುಖ ಇನ್ನೊಬ್ಬರು ನೋಡಲಾರದಷ್ಟು ಕೋಪದಲ್ಲೂ ಕೂಡ ಇಲ್ಲ. ಕುತೂಹಲ ಜಾಸ್ತಿ ಆಗ್ತಾ ಇದೆ ಇಬ್ಬರ ನಡೆ ಮತ್ತು ನಡವಳಿಕೆಯ ಬಗ್ಗೆ. 1000 ದಿನಗಳ ಸವಾಲು ಇಲ್ಲಿ ಗೋಚರಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಜೋರಾಗ್ತಾ ಇದೆ ನಾಯಕತ್ವ ಬದಲಾವಣೆಯ ಚರ್ಚೆ. ನಾಯಕತ್ವ ಬದಲಾವಣೆ ಈ ಚರ್ಚೆ ಈಗಾಗಲೇ ಬಹಳ ಜೋರಾಗಿ ಸಾಗ್ತಾ ಇರುವಂಥದ್ದು ರಾಜ್ಯ ಸರ್ಕಾರದಲ್ಲಿ. ವಿಶೇಷವಾಗಿ ಸಿಎಂ ಮತ್ತು ಡಿಸಿಎಂ ಬಣದ ಶಾಸಕರ ನಡುವೆ ಕುರ್ಚಿ ಕಾಳಗ ನಡೀತಾ ಇದೆ. ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಬಹಿರಂಗವಾಗಿ ಏನನ್ನು ಹೇಳ್ಕೊಳ್ತಾ ಇಲ್ಲ. ಬೇರೆ ಸರ್ಕಾರಗಳ ಸಂದರ್ಭಗಳನ್ನ ನಾವು ನೋಡಿದ್ದೀವಿ, ಬಹಿರಂಗ ಹೇಳಿಕೆಗಳು ದೊಡ್ಡ ನಾಯಕರುಗಳಿಂದಲೇ ಬರ್ತಾ ಇತ್ತು. ಆದರೆ ಆ ರೀತಿಯಾದ ಬಹಿರಂಗ ಹೇಳಿಕೆಗಳು ಬರ್ತಾ ಇಲ್ಲ. ಆದರೆ ಅವರ ಆಪ್ತರು ಕೂಡ ಪರೋಕ್ಷ ಬಾಣಗಳ ಪ್ರಯೋಗ ಮಾಡ್ತಾ ಇದ್ದಾರೆ. ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಎರಡು ಬಣಗಳ ಪರಸ್ಪರ ಹೇಳಿಕೆಗಳ ನಡುವೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಎರಡೂ ಬಣಗಳವರ ಹೇಳಿಕೆಗಳಿದ್ದಾವೆ. ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ, ಇಲ್ಲ ಶ್ರಮಕ್ಕೆ ಫಲ ಸಿಗಬೇಕು, ನುಡಿದಂತೆ ನಡ್ಕೊಳ್ಬೇಕು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಈ ಎಲ್ಲ ಮಾತುಗಳ ನಡುವೆನೇ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ವೇದಿಕೆ ಹಂಚಿಕೊಂಡಿದ್ದಾರೆ. ಇವತ್ತು ನಡೆದಿರತಕ್ಕಂಥ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದ ವೇದಿಕೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಜೊತೆಯಾಗಿದ್ರು, ಜೊತೆಯಲ್ಲೇ ಕುಳಿತುಕೊಂಡಿದ್ರು, ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ರು. ಹೇಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇವರಿಬ್ಬರು ಜೊತೆಯಾಗಿ ಬಂದಾಗ ಕೂತಿರ್ತಾರೋ ಅದೇ ಸ್ವರೂಪದ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಇತ್ತು. ಆದರೆ ಒಂದೇ ವೇದಿಕೆಯಲ್ಲಿ ಇದ್ದು ಕೂಡ ಮಾತಿಲ್ಲ, ಕತೆ ಇಲ್ಲ. ಈ ಮಾತಿಲ್ಲ, ಕತೆ ಇಲ್ಲ ಅನ್ನೋಂಥದ್ದು ಯಾಕಾಗತ್ತೆ? ಒಂದೇ ಪಕ್ಷದವರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸರ್ಕಾರದ ಪಾಲಿಗೆ ಜೋಡೆತ್ತುಗಳು, ಅವರ ನಡುವೆ ಮಾತಿಲ್ಲ, ಕತೆ ಇಲ್ಲ ಅಂತೇಳಿ. ಆದರೆ ಕತೆ ಏನು ಕತೆ ಇಲ್ಲಿದೆ ಅಂತೇಳಿ. ಯಾಕಂದರೆ ಇಲ್ಲಿ ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತುಗಳನ್ನು ನಾವು ಗಮನಿಸಬೇಕು. ಶ್ರಮಕ್ಕೆ ಫಲ ಇದ್ದೇ ಇರುತ್ತೆ, ಶ್ರಮ ವ್ಯರ್ಥ ಆಗೋದಿಲ್ಲ, ಶ್ರಮಕ್ಕೆ ಫಲ ಇದ್ದೇ ಇರುತ್ತೆ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ, ಈ ರೀತಿಯಂಥ ಮಾತುಗಳು ಬರ್ತಾ ಇದ್ದಾರೆ. ಹೀಗೆ ದೆಹಲಿಯಿಂದ ಬಂದಂತಹ ಮರುದಿನವೇ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ನೇರವಾಗಿ ಹೇಳೋದಕ್ಕೆ ಆಗೋದಿಲ್ವೋ ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮಾತುಗಳನ್ನು ಪೂರ್ಣಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇದೊಂದು ರೀತಿಯಲ್ಲಿ ಬಲವಂತವಾಗಿ ಮಾತಿನ ತೋರಣವನ್ನು ಕಟ್ಟುವಂತಹ ಪ್ರಯತ್ನ ಹೊರತು ನೇರವಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅಲಂಕಾರಿಕವಾದಂತಹ ಮಾತುಗಳನ್ನು ಹೇಳ್ತಾ ಹೋಗೋದು. ಶ್ರಮಕ್ಕೆ ಯಾವತ್ತೂ ಫಲ ಸಿಕ್ಕೇ ಸಿಗುತ್ತೆ, ಈ ರೀತಿಯಾದಂಥ ವಿಶ್ವಾಸಗಳನ್ನು ವ್ಯಕ್ತಪಡಿಸುವಂಥದ್ದು, ಮಾತಿನ ತೋರಣ ಕಟ್ಟುವಂಥದ್ದು. ಇಲ್ಲಿ ನಿರ್ಧಾರಗಳೆಲ್ಲವನ್ನು ಕೂಡ ಹೈಕಮಾಂಡ್ಗೆ ಬಿಟ್ಟು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಾನು ಭಾಗ್ಯ ಆಗ್ತಾ ಇದ್ದೇನೆ, ನಿರ್ಧಾರಗಳೇನಿದ್ರು ಕೂಡ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ.
ಯಾವ ನಿರ್ಧಾರ ಈಗ ತೆಗೆದುಕೊಳ್ಳುತ್ತೆ ಹೈಕಮಾಂಡ್? ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಮತ್ತು ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳ್ತಾನೆ ಕಳೆದ 3 ತಿಂಗಳನ್ನು ಕಳೆದು ಹೋಗಿದೆ. ಸರ್ಕಾರಕ್ಕೆ 1000 ದಿನಗಳು ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಹಾವೇರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. 1000 ದಿವಸಗಳಾಯಿತು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಅಂತ ಹೇಳಿ 1000 ದಿವಸಗಳ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಶಾಸಕರ ವಿದೇಶ ಪ್ರವಾಸ ಕೂಡ ನನಗೆ ಗೊತ್ತಿಲ್ಲ. ಒಬ್ಬ ಉಪಮುಖ್ಯಮಂತ್ರಿ ಅವರಿಗೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾವೆ. ಶಾಸಕರ ವಿದೇಶ ಪ್ರವಾಸ ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಉಪಮುಖ್ಯಮಂತ್ರಿಯವರು ನೀಡಿದ್ದಾರೆ. ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದ ಬಳಿಕ ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ನೊಣವಿನಕೆರೆಯ ಅಜ್ಜಯ್ಯನ ಮಠಕ್ಕೆ ಹೋಗಿದ್ದಾರೆ. ಈಗ ಆಲ್ರೆಡಿ ಅಜ್ಜಯ್ಯನ ಮಠ ತಲುಪಿದ್ದಾರೆ ಶಿವಕುಮಾರ್ ಅವರು. ದೆಹಲಿ ಪ್ರವಾಸ, ಪ್ರಸಕ್ತ ಬೆಳವಣಿಗೆಗಳ ನಡುವೆಯೇ ಅಜ್ಜಯ್ಯನ ಜಾತ್ರೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಅವರು ಅಜ್ಜಯ್ಯನ ಮಠಕ್ಕೆ ಹೋಗ್ತಾರೆ, ಅಜ್ಜಯ್ಯನ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಅಜ್ಜಯ್ಯನ ಪರಮ ಭಕ್ತರು ಶಿವಕುಮಾರ್ ಅವರು, ಅಜ್ಜಯ್ಯನ ಪರಮ ಭಕ್ತರು. ಹೀಗಾಗಿ ಅವ್ರಿಗೆ ತನ್ನ ಆಸ್ಥೆಯ ವಿಚಾರದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಆ ಕಡೆ ಈ ಕಡೆ ಅಂತಿಲ್ಲ. ಅದಕ್ಕೆ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿ ಜಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಒಬ್ಬ ಭಕ್ತನಾಗಿ. ಹಾಗಾದರೆ ಇವತ್ತು ಬೆಂಗಳೂರಲ್ಲಿ ಮಾತನಾಡ್ತಾ ಶಿವಕುಮಾರ್ ಅವರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನೋಡಪ್ಪ, ನಾನು ಯಾವತ್ತೂ ಐ ಲೀವ್ ಆನ್ ಹೋಪ್, ಐ ಲೀವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದ್ದೇ ಇರ್ತದೆ. ನಿಮಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ. ಆ ಫಲ ಶೀಘ್ರದಲ್ಲೇ ಅಂತ ನಮ್ಮ ಜೈನ್ ಜಾತ್ರೆ ಇದೆ, ಪ್ರತಿ ವರ್ಷನೂ ಹೋಗ್ತೀನಿ. ಈಗೂ ಕೂಡ ಒಂದು ಅರ್ಧ ಗಂಟೆ ಹೋಗಿ ಒಂದು ನಮಸ್ಕಾರ ಹೇಳ್ಬಿಟ್ಟು ವಾಪಸ್ ಬರ್ತೀನಿ. ಇದರ ನಡುವೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರನ್ನು ಕೂಡ ಫೆಬ್ರವರಿ 17ನೇ ತಾರೀಕಿಗೆ ಬಹುತೇಕ ಡೆಲ್ಲಿಗೆ ಕರೆಸ್ಕೊಳ್ತಾರೆ ಅನ್ನುವಂತಹ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಇದಕ್ಕೂ ಕೂಡ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. I don't know. Let us see. Time will answer for all those things. So there is a lot of discussion. MLA Delhi. ಹೀಗೆ ಬಹಳಷ್ಟು ವಿಚಾರಗಳು ಅವ್ರಿಗೆ ಗೊತ್ತಿಲ್ಲ ಅಥವಾ ಗೊತ್ತಿದ್ದರೂ ಹೇಳೋದಿಲ್ಲ. ಇದು ಸದ್ಯದ ರಾಜಕೀಯದ ಸೂಕ್ಷ್ಮತೆ. ಅಂದರೆ ರಾಜಕೀಯ ಬಹಳ ಸೂಕ್ಷ್ಮವಾಗಿ ಹರಳುಗಟ್ತಾ ಇರೋದು ಗೋಚರಿಸ್ತಾ ಇದೆ. ಇಲ್ಲಿ ಆಪ್ತರು ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ, ನಾಯಕರು ಗೂಗ್ಲಿಯನ್ನು ಹಾಕ್ತಾ ಇದ್ದಾರೆ. ಶಿವಕುಮಾರ್ ಪರವಾಗಿ ಪದೇ ಆಪ್ತರ ಬ್ಯಾಟಿಂಗ್ ಮುಂದುವರೆದಿದೆ. ಇದರಿಂದಾಗಿ ಕೆಲ ನಾಯಕರು ಸಿಟ್ಟಾಗಿದ್ದಾರೆ. ಕಾಂಗ್ರೆಸ್ನದೇ ನಾಯಕರು ಸಿಟ್ಟಾಗಿದ್ದಾರೆ. ಹೈಕಮಾಂಡ್ಗೂ ದೂರು ಕೊಡೋದಕ್ಕೆ ಈಗ ತಯಾರಿಗಳು ನಡೆದಿದ್ದಾವೆ. ಆಲ್ ದಿ ಬೆಸ್ಟ್ ಅಂತ ಕೂಡ ಹೇಳಿಕೆಗಳು ಬಂದಿದ್ದಾವೆ. ಶಿವಗಂಗಾ ಬಸವರಾಜು, ಹಾಗೆಯೇ ಇಕ್ಬಾಲ್ ಹುಸೇನ್, SC ಬಾಲಕೃಷ್ಣ, ಇವರ ನಂತರ ಈಗ MLC ಚನ್ರಾಜ್ ಹಟ್ಟಿಹೊಳಿ, ಇವರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಒಬ್ಬರಾದ ಮೇಲೊಬ್ಬರು ಮಾತಾಡ್ತಾ ಇದ್ದಾರೆ. ಶುಭ ಸುದ್ದಿ ಬಂದಿದೆ ಅಂತ ಶಿವಕುಮಾರ್ ಅವರು CM ಆಗೋದ್ರ ಬಗ್ಗೆ MLC ಚನ್ರಾಜ್ ಹಟ್ಟಿಹೊಳಿ ಅವರು ಹೇಳ್ತಾ ಇದ್ದಾರೆ. ಶುಭ ಸುದ್ದಿ ಬಂದಿದೆ ಅಂತ ಹೇಳಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಚನ್ರಾಜ್ ಹಟ್ಟಿಹೊಳಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಹೈಕಮಾಂಡ್ ಕಟ್ಟಪ್ಪಣೆ ಬಳಿಕವೂ ಕೂಡ DK ಸಿದ್ದು ಆಪ್ತರ ವೈಯಕ್ತಿಕ ಹೇಳಿಕೆಗಳು ಮುಂದುವರೆದಿದ್ದಾವೆ. ಹೈಕಮಾಂಡ್ ಅವರು ಹೇಳ್ತಾರೆ, ನೀವು ಯಾರು ಮಾತಾಡಬಾರ್ದು, ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು, ನಿಮ್ಮ ಕೆಲಸ ಏನಿದೆ ಅಷ್ಟು ಕೆಲಸವನ್ನು ಮಾಡ್ಕೊಂಡು ಹೋಗಿ ಅಂತೇಳಿ. ಆದರೆ ನಮ್ಮ ಕೆಲಸನೇ ಇದು ಅಂತೇಳಿ, ನಮ್ಮ ಕೆಲಸನೇ ಮಾತಾಡೋದು ಅಂತೇಳಿ ನಾಯಕರುಗಳ ಬೆಂಬಲಿಗರು ಡಿಸೈಡ್ ಮಾಡಿರುವಾಗ ಇವರ ಬಾಯಿಗೆ ಬೀಗ ಹಾಕಿಸುವಂಥವ್ರು ಯಾರು? ಅಂತಹ ಬೀಗ ಮತ್ತು ಬೀಗದ ಕೈ ಹೈಕಮಾಂಡ್ ಬಳಿಯಲ್ಲಿ ಇದೆಯಾ? ಪಕ್ಷದ ಮೇಲೆ ಆಗುವ ಡ್ಯಾಮೇಜ್ ಪರಿಣಾಮಗಳ ಬಗ್ಗೆ ಈಗ ಕಾಂಗ್ರೆಸ್ನದೇ ಹಿರಿಯರಿಗೆ ಆತಂಕ ಶುರುವಾಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕರುಗಳಿಗೆ ಆತಂಕ ಶುರುವಾಗಿದೆ. ಪಕ್ಷದ ಮೇಲೆ ಡ್ಯಾಮೇಜ್ ಆಗ್ತಿದೆ, ಇದರ ಪರಿಣಾಮಗಳು ಬಹಳ ತೀವ್ರ ಸ್ವರೂಪದಲ್ಲಿ ಪಕ್ಷದ ಮೇಲೆ ಬೀರಬಹುದು ಅನ್ನುವಂತಹ ಆತಂಕ ಕಾಂಗ್ರೆಸ್ನ ಹಿರಿಯರನ್ನು ಕಾಡೋದಕ್ಕೆ ಶುರುವಾಗಿದೆ. ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ಡಾಕ್ಟರ್ G. ಪರಮೇಶ್ವರ್ ಅವರು ಮುಂದಾಗಿದ್ದಾರೆ. ಗೃಹ ಸಚಿವರು ಮತ್ತು ಕರ್ನಾಟಕದ KPCCಯ ಲಾಂಗೆಸ್ಟ್ ಸರ್ವ್ಡ್ PCC ಪ್ರೆಸಿಡೆಂಟ್ ಅವರು ಸುದೀರ್ಘ ಕಾಲಕ್ಕೆ, ಒಂದೇ ಅವಧಿಯಲ್ಲಿ ಸುದೀರ್ಘ ಕಾಲಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು. ಅವ್ರ ನಂತರ ಈಗ ಶಿವಕುಮಾರ್ ಅವರು ಇದ್ದಾರೆ 6 ವರ್ಷ, ಇವರು 8 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು ಡಾಕ್ಟರ್ G. ಪರಮೇಶ್ವರ್ ಅವರು ಸತತವಾಗಿ. ಹೀಗಾಗಿ ಅವರು ಹೈಕಮಾಂಡ್ಗೆ ದೂರು ಕೊಡೋದಕ್ಕಾಗಿ ನಿರ್ಧರಿಸಿದ್ದಾರೆ. ಪಕ್ಷದಲ್ಲಿ ಆಗ್ತಾ ಇರುವಂಥದ್ದು ಈ ರೀತಿಯಾದಂತಹ ಮಾತುಗಳು ಸರಿಯಲ್ಲ ಅಂತೇಳಿ.
ಇಲ್ಲಿ ಚಂದ್ರರಾಜ ಹಟ್ಟಿಹೊಳಿ ಅವರು ಏನು ಹೇಳಿದರು, ಪರಮೇಶ್ವರ್ ಅವರು ಏನು ಹೇಳಿದ್ದಾರೆ, ಹಾಗೆಯೇ ಪರಮೇಶ್ವರ್ ಅವರ ಮಾತಿಗೆ ಶಿವಕುಮಾರ್ ಅವರು ಉತ್ತರ ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀವಿ. ನಮ್ಮ ನಾಯಕರು ಯಾವತ್ತೂ ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ, ಶುಭಗಳಿಗೆ ಶುಭ ಸಂದರ್ಭ ಶುಭ ಕಾಲ ಬರಬೇಕು, ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗೆ ಅನಿಸುತ್ತೆ. ಹೈಕಮಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡಲ್ಲಿ ಮಾತಾಡ್ತೇನೆ. ಯಾಕೆಂತಂದರೆ ಇದು ಎನಫ್ ಈಸ್ ಎನಫ್, ಇದು ನಿಲ್ಲಬೇಕಿದು. ಇದು ನಾವು ಜನ ನಮ್ಮನ್ನು ಗಮನಿಸ್ತಾರೆ, ಜನ ನಮ್ಮನ್ನು ನಿರೀಕ್ಷೆ ಮಾಡೋದೇ ಬೇರೆ, ಅಭಿವೃದ್ಧಿ ಕಡೆ ಗಮನ ಕೊಡಬೇಕೇ ವಿನಃ ಇದನ್ನು ಏನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತೇಳಿ ಅದನ್ನು ಮಾಡ್ತಾರೆ ಅವರು. Parmeshwara today sir has made a statement saying that enough is enough. I will also be approaching the High Command on this issue. There needs to be clarity on this issue, sir. I wish him all the best. ಹೀಗೆ ಪರಮೇಶ್ವರ್ ಅವರಿಗೆ ಆಲ್ ದಿ ಬೆಸ್ಟ್ ಅನ್ನು ಹೇಳಿದ್ದಾರೆ PCC ಅಧ್ಯಕ್ಷರಾಗಿರ್ತಕ್ಕಂತಹ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಬಹಳ ಚರ್ಚೆ ಆಗ್ತಾ ಇದೆ. ಈ ಸಾವಿರ ದಿನಗಳ ಸುತ್ತಲೂ ನಡೀತಿರುವಂತಹ ಸರಮಾಲೆಯ ಸಮಸ್ಯೆಗಳಿದಾವಲ್ಲ, ಈ ವಿಚಾರಕ್ಕೆ ಬಹಳಷ್ಟು ಜನ ಮಾತನಾಡಿದ್ದಾರೆ. ತೋರಿಸ್ತಾರೆ. ಈಗಾಗಲೇ 3 ಸಾರಿ ಹುಟ್ಟಿದ್ದಾರೆ. ಸೊ ಇದನ್ನು ನಿರೀಕ್ಷೆ ಮಾಡಿದ್ರೆ ಒಳ್ಳೇದು ಕೊಡುತ್ತ ಆಶೆಯನ್ನು ವ್ಯಕ್ತ ಮಾಡ್ತೀನಿ. ನೋಡೋಣ, ವೇಟ್ ಮಾಡೋಣ. 6 ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ CM ಅವರು. ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರು. ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನು ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನು ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಗೊಂದಲ, ನನಗೆ ಯಾವ ಗೊಂದಲನೂ ಇಲ್ಲ. ನನಗೆ ನನ್ನ ಪಕ್ಷ ಕೆಲಸ ಕೊಟ್ಟಿದೆ. ನನ್ನ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಜನರು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನನಗೆ ಯಾವ ಗೊಂದಲನೂ ಇಲ್ಲ. ಕುರ್ಚಿಯಲ್ಲಿ ಕೂತಿದೆಯಾ, ಜನಗಳಿಗೆ ಕೆಲಸ ಮಾಡು ಅಂತ ಹೇಳಿದ್ದಾರೆ. ನನ್ನ ಪಕ್ಷ ಹೇಳಿದೆ, ನನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿದೆ, ನಾನು ಕೆಲಸ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರಬೇಕು ಅಂತೀವಿ ನಾವು. ನಮ್ಮ ಪಕ್ಷದವ್ರು ಇರಬೇಕು, ಆಗಬಾರ್ದು ಅಂತ ನನ್ನ ಪ್ರಶ್ನೆ ಅಲ್ರಿ. ಎಲ್ರಿಗೂ ಅವಕಾಶ ಸಿಗ್ತದೆ ಎಲ್ರಿಗೂ. ನಾವು ಈಗೇನು ನೀವು ಕೇಳ್ತಾ ಇರೋದು ಪ್ರಶ್ನೆ, ಈಗ ಪ್ರಸ್ತುತವಾಗಿ ಪ್ರಶ್ನೆ ಕೇಳ್ತಾರೆ. 5 ವರ್ಷ ಅಲ್ಲ, ಅವರು ಇನ್ನೂ 10 ವರ್ಷ ಇರಬೇಕು ಅಂತ ಆಸೆ, 15 ವರ್ಷ ಇರಬೇಕು ಅನ್ನೋ ಆಸೆ ನನಗೆ. ಇನ್ನೂ 15 ವರ್ಷ ಅವರೇನೆ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತ ನಮ್ಮೆಲ್ಲರ ಆಸೆ. ಪವರ್ ಶೇರಿಂಗ್ ಸಂದರ್ಭದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತದೆ. ಎರಡು ಕಾಕತಾಳೀಯ ಆಗಿರ್ಬೋದೇನೋ. ಪವರ್ ಶೇರಿಂಗ್ ಅಂತಕ್ಕಂಥ ವಿಚಾರ ನೋಡಿ, ಅದು ಹೈಕಮಾಂಡ್ ತಾಳ್ತಕ್ಕಂಥ ತೀರ್ಮಾನ, ಯಾವ ಶಾಸಕರ ಕೈಯಲ್ಲೂ ಇಲ್ಲ. ಅದು ಯಾರೋ ಒಬ್ಬ, ನಾವು ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥವ್ರು, ನಾವು ಆ ವಿಚಾರವಾಗಿ ಮಾತಾಡಲಿಕ್ಕೆ ನಾವು ಬರೋದಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಾಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ಬೇಕು ಅಂತಕ್ಕಂಥದ್ದು ಎಲ್ಲ ಮುಖಂಡರು ಕೂಡ ಹೇಳಿದ್ದಾರೆ. ಅದು ಸಿದ್ದರಾಮಯ್ಯನವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ, ಅಥವಾ ಇನ್ನಿತರ ಮುಖಂಡರು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತಾಳುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗ್ತೀವಿ. ಹೀಗೆ ಒಬ್ಬೊಬ್ಬರದು ಒಂದೊಂದು ಧ್ವನಿ, ಒಬ್ಬೊಬ್ಬರದು ಒಂದೊಂದು ಧಾಟಿ, ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಕೆಲವರು ಸಾಕು ಇದನ್ನು ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ, ಕೆಲವರು ನಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾತಾಡ್ಕೊಳ್ತಾರೆ, ಕೆಲವರಿಗೆ ತಮ್ಮ ಆಸೆಗಳನ್ನು ಬಚ್ಚಿಟ್ಕೊಳ್ಳಲ್ಲ ಇದಕ್ಕೆ ಆಗದೆ ಮಾತಾಡ್ತಾರೆ. ಹೀಗೆ ನಾನಾ ಸ್ವರೂಪದ ಪ್ರತಿಕ್ರಿಯೆಗಳು ಕಾಂಗ್ರೆಸ್ ನಾಯಕರುಗಳಿಂದ ಬರ್ತಾ ಇರುವಂಥದ್ದು ಸಹಜವಾಗಿ ಪ್ರತಿಪಕ್ಷ BJPಗೆ ಇರುವಂತಹ ಅನುಕೂಲ. ಹೀಗಾಗಿ BJPಯವರು ಹೇಳ್ತಾ ಇದ್ದಾರೆ, ಇದು ಸಾಧನೆ ಅಲ್ಲ ಇವರದು, ಕರಾಳ ದಿನ ಅಂತ. ಇವರು ಸಾಧನೆಯ ಸಂಭ್ರಮ ಮಾಡ್ತಿರೋದಲ್ಲ, ಇವರು ಕರಾಳ ದಿನವನ್ನು ಆಚರಿಸ್ತಾ ಇದ್ದಾರೆ. ಕಾಂಗ್ರೆಸ್ನ CM ಪಟ್ಟದ ಫೈಟನ್ನು BJP ನಾಯಕರುಗಳು ಕೆಣಕಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಿಧಾನಸಭೆಯ ಪ್ರತಿಪಕ್ಷ ನಾಯಕ R ಅಶೋಕ್ ಅವರು ಕೆಣಕಿದ್ದಾರೆ. ಕಾಂಗ್ರೆಸ್ನ CM ಪಟ್ಟದ ಫೈಟ್ನ ಕೆಣಕಿದೆ BJP. ಬಹಳ ಮುಖ್ಯವಾಗಿ ಇಲ್ಲಿ ಇವರು ಮಾಡ್ತಾ ಇರುವಂಥದ್ದು 1000 ದಿವಸದ ಸಂಭ್ರಮ ಅಲ್ಲ, ಸಾಧನೆಯೂ ಅಲ್ಲ. ಗೋವಾದಲ್ಲಿ ಕಾಂಗ್ರೆಸ್ ಶಾಸಕರಿಗೆ 40 ರೂಮ್ಗಳು ಬುಕ್ ಆಗಿವೆ. ಹೀಗೆ ಅಂತೇಳಿ BJP ಶಾಸಕ ಅಭಯ್ ಪಾಟೀಲ್ರು ಹೇಳ್ತಾ ಇದ್ದಾರೆ. ಅಭಯ್ ಪಾಟೀಲ್ರಿಗೆ ಗೊತ್ತಾಗಿದೆ ಗೋವಾದಲ್ಲಿ 40 ರೂಮ್ಗಳನ್ನು ಬುಕ್ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ಶಾಸಕರಿಗಾಗಿ. ಯಾವ ಬಣದ್ದು ಅದು ಗೊತ್ತಿಲ್ಲ. ಗೋವಾಗೆ ಹೋಗುವ ಶಾಸಕರು ಯಾರ ಬಣ ಅನ್ನುವಂಥದ್ದು ಮಾತ್ರ ಈಗಲೂ ಕೂಡ ಸಸ್ಪೆನ್ಸ್ ಆಗಿದೆ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ, ಬೆಳಗಾವಿಯವರು. ಹಾಗಾಗಿ ಅವ್ರಿಗೆ ಗೋವಾ ಹತ್ತಿರದಲ್ಲೇ ಇರೋದ್ರಿಂದಾಗಿ ಇದು ನಿಖರ ಮಾಹಿತಿನೋ ಅಥವಾ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಬೇಕು. ಕುರ್ಚಿ ಕಚ್ಚಾಟ, ಅಧಿಕಾರ ಹಂಚಿಕೆ ಜಂಜಾಟವೇ ಆಯಿತು, ಏನು ಸಾಧನೆ ಮಾಡಿದ್ದಾರೆ ಇವರು ಅನ್ನುವಂತಹ ಪ್ರಶ್ನೆಯನ್ನು R ಅಶೋಕ್ ಅವರು ಕೇಳ್ತಿದ್ದಾರೆ. ಇವರ ಕುರ್ಚಿ ಕದನ ಬಿಟ್ಟರೆ ಇವರು ಏನು ಮಾಡಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಇವರ ಸಮಾವೇಶ ಆಯಿತು, 1000 ದಿನಗಳ ಸಂಭ್ರಮ ಸಮಾವೇಶ ಯಾವ ಕಾರಣಕ್ಕಾಗಿ? ಕರಾಳ ದಿನಗಳ ಸಮಾವೇಶ.
ಅದರ ಬದಲಿಗೆ ಇವರು ಮಾಡಬೇಕಾಗಿರೋದು ಕರಾಳ ದಿವಸಗಳ ಸಮಾವೇಶ ಅಂತೇಳಿ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಇಬ್ಬರು ನಾಯಕಗಳ ಮಾತನ್ನು ತೋರಿಸ್ತೀನಿ. ಮಾಹಿತಿ ಇದ್ದಿದ್ದ ಪ್ರಕಾರ ಗೋವಾದಲ್ಲಿ ಸುಮಾರು 40 ರೂಮ್ಗಳು ಬುಕ್ ಮಾಡಿದ್ದಾರೆ ಅವರು. ಇನ್ನು ಗೋವಾಕ್ಕೆ ಮತ್ತೆರಡು ಜನ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಹಿಂಗಾಗಿ ಈ ರಿಸಾರ್ಟ್ ರಾಜಕಾರಣ ಪ್ರಾರಂಭ ಆಗ್ತಿನ್ನು. ಹಿಂಗಾಗಿ ಇನ್ನು ವಿಧಾನಸೌಧ ಆಡಳಿತ ವಿಧಾನಸೌಧದಿಂದ ನಡೀದಿಲ್ಲ, ಒಂದು ಗೋವಾದಿಂದ ನಡಿಬೋದು, ಒಂದು ವಿದೇಶದಿಂದ ನಡಿಬೋದು. ಇನ್ನೇನಿದ್ರೂ ವಿದೇಶಕ್ಕನ್ನು ನಾವೆಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಹಿತಿ ಕೊಟ್ಟು ಅಲ್ಲಿಂದನೇ ಎಲ್ಲ ಮಾಹಿತಿ ತೊಗೊಂಡು ಅಲ್ಲಿಂದ ಆಡಳಿತ ನಡೆಯುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಂದದೆ ಇವತ್ತು. ಒಟ್ಟು ಕಾಂಗ್ರೆಸ್ ಶಾಸಕರು ಬರ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಅದ. ಈಗ ಆಲ್ರೆಡಿ ಬುಕ್ ಆಗಿದ್ದಾವೆ. ಇನ್ನು ಯಾವಾಗ ಯಾರ್ಯಾರು ಪ್ರಕಟ ಆಗ್ತಾರೋ ಯಾರು ಗೊತ್ತದು. ಸಿದ್ದರಾಮಯ್ಯನವ್ರ ಕ್ಯಾಂಪು, DK ಅವ್ರ ಕ್ಯಾಂಪು ಗೊತ್ತಿಲ್ಲ. 1,000 ದಿನಗಳು ತುಂಬುತ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ DK ಶಿವಕುಮಾರ್ ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯಕ್ಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ. ಇಲ್ಲಿ ಮಹದೇವಪ್ಪ 5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಹೀಗೆ ಇದು 1000 ದಿನಗಳಲ್ಲ, ಇದು ಸಂಭ್ರಮದ ದಿನಗಳಲ್ಲ, ಇವರದು ಕರಾಳ ದಿನಗಳು ಅಂತ ಹೇಳೋದನ್ನ ಟೀಕೆಯು ಕೂಡ ಪ್ರತಿಪಕ್ಷದಿಂದ ವ್ಯಕ್ತವಾಗ್ತದೆ. ಏನೇ ಟೀಕೆಗಳಿದ್ರು ಕೂಡ ನಾಳೆ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದ ವೇದಿಕೆಯಿಂದ ಯಾವ ಸಂದೇಶ ಹೋಗುತ್ತೆ ಅನ್ನೋದನ್ನ ಕುತೂಹಲದಿಂದ ಎದುರು ನೋಡಬೇಕಾಗಿದೆ.